ಹೇಗೆ ಓಡ್ಪೊಳ ಮಾಡೋದು ಅಂತ ಹೇಳಿಕೊಡ್ತೇನೆ. ಇದು ತುಂಬ ಸಿಂಪಲ್, ಅಕ್ಕಿ ಹುಡಿಯಲ್ಲಿ ಮಾಡ್ಲಿಕ್ಕೆ ಆಗೋದು. ನಿಮಗೆ ರಾತ್ರಿ ಅಕ್ಕಿ ನೆನೆಸಿಡ್ಲಿಕ್ಕೆ ಮರ್ತು ಹೋದ್ರೆ, ಮತ್ತೆ ಯಾರಾದ್ರೂ ಎಮರ್ಜೆನ್ಸಿ ಆಗಿ ಗೆಸ್ಟ್ ಎಲ್ಲ ಬಂದ್ರೆ ಇದನ್ನ ಆರಾಮ್ಸೆ ಮಾಡಬಹುದು, ಈಸಿಯಾಗಿ ಚಟ್ಪಟ್ ಅಂತ ಮಾಡಿ ತೆಗಿಬಹುದು. ಬನ್ನಿ ನೋಡುವ ಇದಕ್ಕೆ ಯಾವ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮೇಯ್ನ್ ಆಗಿ ಇದಕ್ಕೆ ಬೇಕಾಗಿರೋದು ಅಕ್ಕಿ ಹುಡಿ. ನಾವು ಸ್ಟೋರಲ್ಲಿ ಸಿಗ್ತದಲ್ಲ ಆ ಅಕ್ಕಿ ಹುಡಿ ಆಗ್ತದೆ. 1/4 ಕಪ್ ಅಷ್ಟು ತಗೊಂಡಿದ್ದೇನೆ. ಸ್ಟೋರಲ್ಲಿ ಅಕ್ಕಿ ಸಿಗ್ತದಲ್ಲ ಅದನ್ನ ತೊಳೆದು ಒಣಗಿಸಿ ಹುಡಿ ಮಾಡ್ತೇವಲ್ಲ ಆ ಹುಡಿ ಸಾಕಾಗ್ತದೆ. 1/4 ಕಪ್ ಅಷ್ಟು ಅಕ್ಕಿ ಹುಡಿ ತಗೊಳ್ಬೇಕು. ಅದಕ್ಕೆ ಅರ್ಧ ಕಪ್, ಅದಕ್ಕಿಂತ ಒಂಚೂರು ಜಾಸ್ತಿ, 1 ಸ್ಪೂನ್ ಜಾಸ್ತಿ ರೈಸ್ ಅಂದ್ರೆ ಅನ್ನ, ಬೆಂದ ಅನ್ನ ಇರ್ತದಲ್ಲ ಅದು ಹಾಕಿ. ನಾನಿಲ್ಲಿ 250 ml ಇದು ಮೆಜರಿಂಗ್ ಕಪ್ ತಗೊಂಡದ್ದು, ಇದಿಬ್ಬರಿಗೆ ಆಗುವಷ್ಟು ನೋಡಿ. ನಂತರ ಇದಕ್ಕೆ ನೀರು ಹಾಕೊಂಡೆ. ನೀರು ಅಂದ್ರೆ ಅರ್ಧ ಕಪ್ ನೀರು ಹಾಕಿ ಚಂದ ಮಿಕ್ಸ್ ಮಾಡ್ಕೊಂಡೆ. ನಂತರ ಅದು ಗಟ್ಟಿ ಇದೆ ಅಂತ ಆಗುವಾಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನಾನು ಮಿಕ್ಸಿ ಇವಾಗ ಕಡಿಲಿಕ್ಕೆ ಹಾಕ್ತೇನೆ. ಮಿಕ್ಸಿ ಅಂದ್ರೆ ಹುಡಿ ಆದ್ರೆ ಜಾಸ್ತಿ ಹೊತ್ತು ಕಡಿಬೇಕು ಅಂತ ಇಲ್ಲ. ಇವಾಗ ಇದಕ್ಕಿಂತ ಮುಂಚೆ ಒಂದು ಮೇನ್ ಇಂಗ್ರೀಡಿಯೆಂಟ್ ಹಾಕ್ಬೇಕು. ಅದೇನಂದ್ರೆ 1 ಸ್ಪೂನ್ ತೆಂಗಿನೆಣ್ಣೆ ಹಾಕ್ಬೇಕು. ಅದು ಸಾಫ್ಟ್ ಆಗ್ತದೆ ನಮ್ದು ಓಡ್ಪೊಳೆ ಮಾಡುವಾಗ. ನಂತರ ಅದನ್ನ ಮತ್ತೆ ಉಪ್ಪು ಹಾಕೊಳ್ಳಿ, ಎಷ್ಟು ಉಪ್ಪು ಬೇಕು ಅಷ್ಟೊಂದು ಅಂದಾಜಿಗೆ ಹಾಕೊಂಡು, ಮತ್ತೆ ಕಮ್ಮಿ ಆದ್ರೆ ನಾವು ಮತ್ತೆ ಹಾಕೊಳ್ಳುವ. ಅದನ್ನ ಉಪ್ಪು ಹಾಕಿ ಹೀಗೆ ಮುಚ್ಚಳ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೈಸಾಗಿ ಗ್ರೈಂಡ್ ಆಗ್ತದಲ್ಲ ನೋಡಿ, ಈ ತರ ಆಗ್ಬೇಕು. ನಾವು ಗ್ರೈಂಡ್ ಮಾಡಿದ್ದು ಈ ಕನ್ಸಿಸ್ಟೆನ್ಸಿ ಬರ್ಬೇಕು. ನಿಮ್ದು ಓಡುಪೊಳೆದು ಓಡಿರ್ತದಲ್ಲ ಅದು ದಪ್ಪ ಓಡಾದ್ರೆ ಸ್ವಲ್ಪ ತೆಳು ಮಾಡ್ಕೊಳ್ಳಿ, ಅಂದ್ರೆ ಗುಳ್ಳೆ ಗುಳ್ಳೆ ಬರಲ್ಲ ಬೇಗ. ನಿಮ್ದು ಓಡ್ಪೊಳೆದು ತೆಳು ಓಡಾದ್ರೆ ಸ್ವಲ್ಪ ತಿಕ್ಕಿದ್ರೂ ಪರವಾಗಿಲ್ಲ. ಮತ್ತೆ ಇದಕ್ಕೆ ನಾನು 2 ಸ್ಪೂನು ತೆಂಗಿನೆಣ್ಣೆ ವಾಪಸ್ ಹಾಕೊಳ್ತೇನೆ. ಚಂದ ಮಿಕ್ಸ್ ಮಾಡ್ಕೊಳ್ಳುವ. ಉಪ್ಪು ಎಲ್ಲ ಸರಿಯಾಗಿ ನೋಡಿಟ್ಕೊಂಡಿದ್ದೆ, ನಂದು ಅಷ್ಟೇ ಸಾಕಾಗಿದೆ. ಇನ್ನು ಓಡನ್ನ ಬಿಸಿ ಮಾಡ್ಲಿಕ್ಕೆ ಇಡುವ ಗ್ಯಾಸ್ ಸ್ಟವ್ ಅಲ್ಲಿ. ನೋಡಿ ಚಂದ ಬಿಸಿ ಆಗ್ಬೇಕು ಓಡು ಬಿಸಿ ಆದ್ಮೇಲೆನೆ ನೀವು ಓಡ್ಪೊಳೆ ಹುಯ್ಬೇಕು, ಇಲ್ಲ ಅಂದ್ರೆ ಸರಿ ಆಗಲ್ಲ. ನೋಡಿ ನಾ ಇವಾಗ ಓಡ್ಪೊಳೆದು ಓಡು ಉಂಟಲ್ಲ ಚಂದ ಬಿಸಿಯಾಗಿದೆ. ಹಿಟ್ಟು ಹುಯ್ಯುವ. ನಾನು 1 ಸೌಟು ಹುಯ್ದು ಹೀಗೆ ಹುಯ್ದು ನಂತರ ಹೀಗೆ ಒಂಚೂರು ಮೇಲೆ ಕೆಳಗೆ ಮಾಡಬೇಕು. ಹೀಗೆ ಮಾಡಿದ್ರೆ ಉಂಟಲ್ಲ ನಮ್ಗೆ ಅದನ್ನ ತೆಗಿತೇವಲ್ಲ ಓಡ್ಪೊಳೆ ಬೆಂದಾದ ನಂತರ, ಆವಾಗ ಚಂದ ಬರ್ತದೆ. ನಂತರ ಹೀಗೆ ನೋಡಿ ಸೈಡಲ್ಲಿ ಹೀಗೆ ಗುಳ್ಳೆ ಗುಳ್ಳೆ ಬರ್ತಾ ಇರ್ಬೇಕಾದ್ರೆ ಇದು ಸ್ಟವ್ ಉಂಟಲ್ಲ ಅದನ್ನ ಮೆಲ್ಲ ಮಾಡಬೇಕು. ಇದು ಜಾಸ್ತಿ ಇರ್ಬೇಕಾದ್ರೇನು ಹುಯ್ಬೇಕು. ಇದ ನಂತರ ಸ್ಟವ್ ಮೆಲ್ಲ ಮಾಡ್ಬೇಕು. ಇವಾಗ ನೋಡಿ ನಾವು ಸ್ಟವ್ ಕಂಪ್ಲೀಟ್ ಸಿಮ್ ಮೋಡಿಗೆ ತಗೊಂಡು ಬಂದಿದ್ದೀನಿ. ಇವಾಗ ಸ್ವಲ್ಪ ಏನು ಬೇಯಲಿಕ್ಕಿದೆ ಅಂತ ಆಗ್ಬೇಕಾದ್ರೆ ಮುಚ್ಚಳ ಇಡಬೇಕು. ಅಲ್ಲಿ ತನಕ ಮುಚ್ಚಳ ಇಡಬಾರ್ದು. ನೋಡಿ ಇವಾಗ ನಮ್ದು ಓಡ್ಪೊಳೆ ಕರೆಕ್ಟ್ ಬಂದಿದೆ. ಇನ್ನಿದನ್ನ ನಾವು ತೆಗಿಯುವ. ಹೀಗೆ ಸೈಡ್ ಇಂದ ನೀವು ಹೀಗೆ ಕೈಲಿ ಹಾಕಿ ಸೌಟ್ ಹಾಕಿ ಅದನ್ನ ಹೀಗೆ ತೆಗ್ದ್ರೆ ಆಯ್ತು. ನೋಡಿ ಇವಾಗ ಎಷ್ಟು ಕಣ್ಣು ಬಂದಿದೆ, ಎಷ್ಟು ಚಂದ ಉಂಟು ಓಡ್ಪೊಳೆ. ನೋಡಿ ಇದು ಅಕ್ಕಿ ಹಿಟ್ಟು ಹುಡಿಯಲ್ಲಿ ಮಾಡಿದ್ದು ಅಂತ ಯಾರು ಹೇಳಲಿಕ್ಕಿಲ್ಲ. ಇದನ್ನ ಹೀಗೆ ಹಾಟ್ ಬಾಕ್ಸಿಗೆ ಹಾಕಿ